ಹಲೋ ಫ್ರೆಂಡ್ಸ್, ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಪಾವ್ ಭಾಜಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಪಾವ್ ಭಾಜಿ ನಾವೆಲ್ಲರೂ ಮಾಡ್ತೀವಿ, ಆದರೆ ಇದನ್ನು ನಾನಿವತ್ತು ತೋರಿಸೋ ರೆಸಿಪಿ ಕುಕ್ಕರ್ನಾಗ ಡೈರೆಕ್ಟಾಗಿ ಪಾವ್ ಭಾಜಿನ 10-15 ನಿಮಿಷದೊಳಗೆ ಮಾಡ್ಕೋಬೋದು. ನಾನಿಲ್ಲಿ ಪಾವ್ ಭಾಜಿ ರೆಡಿ ಮಾಡೋಕ್ಕೆ ಒಂದಿಷ್ಟು ತರಕಾರಿಗಳನ್ನು ತೊಗೊಂಡಿನಿ. ಪಾವ್ ಭಾಜಿಗೆ ಮೇನ್ ಬೇಕಾಗಿದ್ದ ಆಲೂಗಡ್ಡೆ, ಒಂದು 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಹೆಚ್ಚಿ ನೀರೊಳಗೆ ಹಾಕಿಟ್ಕೊಂಡೀನಿ. 1 ಕಪ್ ಅಷ್ಟು ಗೋಬಿ, ಒಂದು 3 ಟೊಮೆಟೊನ ಹೆಚ್ಚಿ ತೊಗೊಂಡೀನಿ ಮತ್ತು 1 ಕಪ್ ಅಷ್ಟು ಬಟಾಣಿ, ಒಣ ಬಟಾಣಿನ ನೆನೆ ಹಾಕಿ ಅದನ್ನು ಕುದಿಸಿ ತೊಗೊಂಡೇನಿ. ಯಾಕಂದರೆ ನಾವು ಡೈರೆಕ್ಟ್ ಕುಕ್ಕರ್ನಾಗ ಮಾಡಕತ್ತೀವಲ್ಲ, ಅದಕ್ಕೆ ಇದನ್ನು ಮೊದಲು ಕುದಿಸಿ ತೆಗಿಬೇಕು. ಆಮೇಲೆ ಒಂದು ಸ್ವಲ್ಪ ಬೀನ್ಸು, 1 ಕ್ಯಾರೆಟ್ ಮತ್ತು ಒಗ್ಗರಣೆಗಿಲ್ಲೇ ಒಂದು 2 ಈರುಳ್ಳಿನ ಹೆಚ್ಚಿ ತೊಗೊಂಡೀನಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ನಾನಿಲ್ಲೇ ಒಗ್ಗರಣೆಗೆ ಎಲ್ಲ ಇವನ್ನ ಯಾಕಂದರೆ ಇದನ್ನು ಪೇಸ್ಟ್ ಮಾಡಿ ಹಾಕಿದ್ರೆ ಇದರ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಈ ರೀತಿ ಪೇಸ್ಟ್ ಆಗಬೇಕಿದೆ, ಫೈನ್ ಪೇಸ್ಟ್. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ. ಇದನ್ನು ನಾವು ಡೈರೆಕ್ಟಾಗಿ ಕುಕ್ಕರ್ನಾಗ ಮಾಡೋದ್ರಿಂದ ಇಲ್ಲೇ ನಾವು ಕುಕ್ಕರ್ ಬಿಸಿ ಇಟ್ಕೊಂಡು ಅದಕ್ಕೆ ನಾನು ಒಂದು 2 ಟೀ ಸ್ಪೂನಷ್ಟು ಬೆಣ್ಣೆ ಹಾಕೀನಿ. ಬೆಣ್ಣೆ ಮಿಸ್ ಮಾಡಬೇಡ್ರಿ, ಬೆಣ್ಣೆ ಹಾಕಿರಿ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಈಗ ನಾವು ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಇದು ಪೇಸ್ಟ್ ಚಲೋ ತಂಗೆ ಫ್ರೈ ಆಗಬೇಕು, ಯಾಕಂದರೆ ಇದ್ರೊಳಗೆ ಈರುಳ್ಳಿ ಒಳಗಿನ ನೀರಿನ ಅಂಶ ಎಲ್ಲ ಹೋಗೋ ತನಕ ಇದನ್ನು ಚಲೋ ತಂಗೆ ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಮಾಡಿದ ಮೇಲೆ ಇದು ಒಂದು ಸ್ವಲ್ಪ ತಿಕ್ಕಾಗ್ತೈತಿ. ನೋಡಿರಿ, ಈ ಥರ ಆಗ್ತೈತಿ. ಈ ಥರ ಆಗೋ ಮಟ್ಟ ನಾವು ಈರುಳ್ಳಿನ ಫ್ರೈ ಮಾಡಬೇಕು. ಇದನ್ನ ಚಲೋತ್ನಂಗೆ ಫ್ರೈ ಮಾಡಿದ ಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿನ ಇದಕ್ಕೆ ಹಾಕೊಂಡು ಟೊಮೆಟೊ ಮತ್ತು ಆಲೂಗಡ್ಡೆ ಮತ್ತು ಬಟಾಣಿ, ಫ್ಲವರ್, ನಾವೇನೇನು ತರಕಾರಿ ತೊಗೊಂಡಿರ್ತೇವಲ್ಲ ಎಲ್ಲ ಹಾಕಬೇಕು. ಇದ್ರೊಳಗೆ ನಿಮ್ಗೆ ಇನ್ನೂ ಇಷ್ಟ ಆಗಿದ್ದ ತರಕಾರಿ ಯಾವಾರ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಇದ್ರಾಗ ಯಾವುದರ ತರಕಾರಿ ಬೇಡಪ್ಪ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನೆಲ್ಲ ಕುಕ್ಕರಿಗೆ ಹಾಕಿದ ಮೇಲೆ ಒಂದು 2-3 ನಿಮಿಷ ಇದನ್ನ ಚಲೋ ತಂಗೆ ಕೈ ಆಡಿಸ್ಬೇಕು. ಒಂದು 2-3 ನಿಮಿಷಗಳ ಕಾಲ ಇದನ್ನ ಕೈ ಆಡಿಸಿದ ಮೇಲೆ ಈಗ ಇದಕ್ಕೆಲ್ಲ ಮಸಾಲೆಗಳನ್ನ ಹಾಕೋಣಂತ. ಇದಕ್ಕೆ ನಾನು ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಇದಕ್ಕೆ ಒಂದು 3-4 ಟೀ ಸ್ಪೂನಷ್ಟು ನಾನು ಪಾವ್ ಭಾಜಿ ಮಸಾಲ ಹಾಕ್ಕೊಂಡೇನಿ. ಮಸಾಲ ಎಲ್ಲ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತಿ. ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ನಾವು ಹಾಕೋಬೋದು. ಎಲ್ಲ ಮಸಾಲ ಹಾಕಿದ ಮೇಲೆ ಇದನ್ನೇ ಒಂದು ಚಲೋ ತಂಗೆ ಕೈ ಆಡಿಸಿ, ನಾನು ಇಲ್ಲಿ ಒಂದು ತರಕಾರಿ ಮರ್ತಿದ್ದೆ, ಕ್ಯಾಪ್ಸಿಕಮ್, ಅದನ್ನು ಈಗ ಆ್ಯಡ್ ಮಾಡ್ಕೊಳಕತ್ತೀನಿ. ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ, ಇದ್ರ ಫ್ಲೇವರ್ ಭಾಳ ಚಲೋ ಬರ್ತೈತೆ ಪಾವ್ ಭಾಜಿ ಒಳಗೆ. ಈಗ ಈ ಎಲ್ಲ ತರಕಾರಿನ ಒಂದು 2-3 ನಿಮಿಷಗಳ ಕಾಲ ಚಲೋ ತಂಗೆ ಕೈ ಆಡಿಸಿದ ಮೇಲೆ ಈಗ ಇದಕ್ಕೆ ನೀರು ಹಾಕಬೇಕು. ನೀರು ಯಾವಾಗಲೂ ಜಾಸ್ತಿ ಹಾಕಬೇಡ್ರಿ. ಕುಕ್ಕರ್ನಾಗ ಮಾಡೋ ಮುಂದೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು. ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಇದನ್ನ ಚಲೋ ತಂಗೆ ಕೈ ಆಡಿಸಿ ಕುಕ್ಕರ್ದು ಮುಚ್ಚಳ ಮುಚ್ಚಿ ಇದನ್ನು ಸ್ಟವ್ ಸಿಮ್ನಾಗ ಇಟ್ಕೊಂಡು ಒಂದು 6-7 ವಿಸಿಲ್ ಹಾಕಿಸ್ಬೇಕು. ಸಿಮ್ನಾಗ ಇರಬೇಕು ಸ್ಟವ್. ಒಂದು 6-7 ವಿಸಿಲ್ ಆದಮೇಲೆ ಇದನ್ನು ಕುಕ್ಕರ್ ತನ್ನಷ್ಟಕ್ಕೆ ತಾನೇ ಪ್ರೆಷರ್ ಇದ್ರದ್ದು ಇಳಿದ್ಮೇಲೆ ಆಮೇಲೆ ಇದನ್ನು ಓಪನ್ ಮಾಡಿ ನೋಡಿರಿ, ಎಲ್ಲನೂ ತರಕಾರಿ ಚಲೋ ನನಗೆ ಕುದಿರ್ತೈತಿ. ಈಗ ಆಲೂಗಡ್ಡೆ ಅಂತೂ ಭಾಳ ಜಲ್ದಿ ಕುದಿತೈತಿ. ಆಮೇಲೆ ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡಾಗ ಆಲೂಗಡ್ಡೆ ಸ್ಮ್ಯಾಶರ್ ತೊಗೊಂಡು ಚಲೋತ್ನಂಗೆ ಸ್ಮ್ಯಾಶ್ ಮಾಡಿರಿ. ಆಮೇಲೆ ಇದನ್ನು ಇನ್ನೊಮ್ಮೆ ಚಲೋತ್ನಂಗೆ ಕೈ ಆಡಿಸಿದ ಮೇಲೆ ಲಾಸ್ಟಿಗೆ ಇದಕ್ಕೆ ಬೆಣ್ಣೆ ಹಾಕಬೇಕು. ಒಂದು ಸ್ವಲ್ಪ ಬೆಣ್ಣೆ ಹಾಕೋದನ್ನು ಸ್ಕಿಪ್ ಮಾಡಿಬಿಡ್ರಿ, ಯಾಕಂದ್ರೆ ಪಾವ್ ಭಾಜಿ ಒಳಗೆ ಮೇನ್ ಫ್ಲೇವರ ಬೆಣ್ಣೆದಿರ್ತೈತಿ. ಅದಕ್ಕೆ ಇದನ್ನು ಸ್ಮ್ಯಾಶ್ ಮಾಡಿದ ಮೇಲೆ ಇನ್ನೊಂದು ಚಮಚದಿಂದ ಚಲೋತ್ತಂಗೆ ಕೈ ಆಡಿಸಿ ಲಾಸ್ಟಿಗೆ ಬೆಣ್ಣೆ ಹಾಕಿ ಸ್ವಲ್ಪ ಕೈ ಆಡಿಸಿದ್ರೆ ರುಚಿಕರವಾದ ಪಾವ್ ಭಾಜಿ ರೆಡಿ ಆಯಿತು. ಈ ರೀತಿ ಈಗ ನಾವು ಪಾವ್ ರೆಡಿ ಮಾಡೋಣಂತ. ಒಂದು ತವಾ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ರೆಡಿ ಮಾಡಿದ ಭಾಜಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಪಾವ್ 2 ಕಡೆ ಬೇಯಿಸ್ಬೇಕು. ಇಷ್ಟು ಮಾಡಿದರೆ ಒಂದು 10-15 ನಿಮಿಷದೊಳಗೆ ನಮ್ಮ ಪಾವ್ ಭಾಜಿ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಇರುವಾಗನ ಸರ್ವ್ ಮಾಡಿರಿ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.